ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. HMT ಭೂಮಿ ವಿವಾದಕ್ಕೆ ಇದೀಗ ಹೊಸ ತಿರುವು ಸಿಗ್ತಾ ಇದೆ. HMT ಆವರಣಕ್ಕೆ HD ಕುಮಾರಸ್ವಾಮಿ ಆಗಮನವನ್ನ ಮಾಡಿದ್ದಾರೆ. ಸ್ಥಳ ಪರಿಶೀಲನೆಗೆ ಮುಂದಾಗಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಇದು ಅರಣ್ಯ ಭೂಮಿಯಲ್ಲ ಅಂತ ದಾಖಲೆಯ ಪ್ರದರ್ಶನಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರದ ಆರೋಪಕ್ಕೆ ದಾಖಲೆ ಸಮೇತ ಉತ್ತರವನ್ನ ಕೊಡ್ತೀನಿ ಅಂತ ಬಂದಿದ್ದಾರೆ. ಈ HMT ಭೂಮಿ ಏನು ಅತಿಕ್ರಮಣ ಆರೋಪವನ್ನ ಮಾಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ. ಇದೀಗ ಆ ಒಂದು ಸರ್ಕಾರದ ಆರೋಪಕ್ಕೆ ಉತ್ತರವನ್ನ ಕೊಡೋದಕ್ಕೆ ಬರೀ ಮಾತಿನಲ್ಲಿ ಅಲ್ಲ, ಆ ಒಂದು ಸ್ಥಳಕ್ಕೆ HDK ಅವರು ಬಂದಿದ್ದಾರೆ. ಸ್ಥಳದಲ್ಲೇ ಸತ್ಯಾಸತ್ಯತೆ ತೋರಿಸಲು HDK ಮುಂದಾಗಿದ್ದಾರೆ. HMT ಪುನಶ್ಚೇತನ ಮಾಡಬೇಕು, ಆಮೇಲೆ ಯುವಕರಿಗೆ ಉದ್ಯೋಗವನ್ನ ಕೊಡಬೇಕು ಅಂತ ಒಂದ್ ಕಡೆ ಕುಮಾರಸ್ವಾಮಿ ಅವರು ಹೋರಾಟವನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಇದು ಅರಣ್ಯ ಭೂಮಿ, ಇದನ್ನ ವಾಪಸ್ ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ಅಂತ ಈ ಕಡೆ ಅರಣ್ಯ ಇಲಾಖೆ ಕೂಡ ವಾದವನ್ನ ಮಾಡ್ತಾ ಇದೆ. ಸೊ ಈ ಅತಿಕ್ರಮಣ ಆರೋಪ ಏನಿದೆ, ಈ ಒಂದು ಆರೋಪವನ್ನ ಸತ್ಯಾಸತ್ಯತೆಯನ್ನ ಪರಿಶೀಲಿಸೋದಕ್ಕೆ ಖುದ್ದಾಗಿ ಇದೀಗ HMT ಆವರಣಕ್ಕೆ HD ಕುಮಾರಸ್ವಾಮಿ ಅವರು ಬಂದಿದ್ದಾರೆ. HMT ಭೂಮಿ ನೀಡುವಂತೆ ಸರ್ಕಾರದ ನೋಟಿಸ್ ಏನು ಬಂದಿತ್ತು, ಈ ಒಂದು ಪರಿಶೀಲನೆಯನ್ನ ಮಾಡೋದಕ್ಕೆ HMT ಆವರಣದಲ್ಲಿ ದಾಖಲೆಯನ್ನ ಪ್ರದರ್ಶನ ಮಾಡೋದಕ್ಕೆ HDK ಸಿದ್ಧರಾಗಿದ್ದಾರೆ. HMT ಭೂ ವಿವಾದ ಏನಿದೆ ಈಗ ಮತ್ತೊಂದು ರೋಚಕ ಹಂತಕ್ಕೆ ಬಂದು ತಲುಪಿರೋದು. ರಾಜ್ಯ ಸರ್ಕಾರ ಗಂಭೀರ ಆರೋಪಗಳನ್ನ ಮಾಡಿತ್ತು. ಆ ಒಂದು ಆರೋಪಗಳ ಬೆನ್ನಲ್ಲೇ ಇದೀಗ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿದ್ಬಿಟ್ಟಿದ್ದಾರೆ. HMT ಆವರಣಕ್ಕೆ ಇವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ಆರೋಪಗಳೇನಿದಾವೆ ಅದಕ್ಕೆ ಬರೀ ಬಾಯಿ ಮಾತಲ್ಲ, ಎಲ್ಲೋ ಕೂತ್ಕೊಂಡು ಹೇಳ್ತಾ ಇಲ್ಲ. HMT ಭೂಮಿ ವಿವಾದಕ್ಕೆ HMTಗೆ ಬಂದು ಇದೀಗ ಏನು ಸತ್ಯಾಸತ್ಯತೆ ಇದೆ, ಇದು ಅರಣ್ಯ ಭೂಮಿನ ಅಥವಾ HMTಗೆ ಸೇರಿದ ಜಾಗನ? ಒಂದ್ ಕಡೆ ನಾನೇನು HMTಯನ್ನ ಪುನಶ್ಚೇತನ ಮಾಡಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ಏನಿದೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇದೆ. ರಾಜಕೀಯವಾಗಿ ಏನು ಯುವಕರಿಗೆ ಒಂದು ಉದ್ಯೋಗ ಆಗುತ್ತೆ, HMT ಪುನಶ್ಚೇತನ ಆಗುತ್ತೆ, ಇದನ್ನ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಸೊ ಈ ಕೆಲಸವನ್ನ ಹತ್ತಿಕ್ಕಕ್ಕೆ ಈ ರೀತಿ ಆರೋಪಗಳನ್ನ ಮಾಡ್ತಿದ್ದಾರೆ. ಈ ಆರೋಪಗಳಿಗೆ ಏನು ನಾನು ಜಗ್ಗಲ್ಲ, ಈ ಆರೋಪಗಳಿಗೆ ನಾನು ಸ್ಥಳದಲ್ಲೇ ನಿಂತು ಏನು ಡಾಕ್ಯುಮೆಂಟ್ಸ್ ಏನಿದಾವೆ ಅದನ್ನೆಲ್ಲ ಪ್ರದರ್ಶನವನ್ನ ಮಾಡಿ ನಾನು ಉತ್ತರವನ್ನ ಕೊಡ್ತೇನೆ ಅಂತ ಇದೀಗ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ.